ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವ್ಲಾಗಿಗೆ ಸುಸ್ವಾಗತ. ಇವತ್ತು ನಾ ಎಲ್ಲಿ ಹೋಗ್ತಾ ಇದ್ದೀನಪ್ಪ ಅಂದ್ರೆ ನಮ್ಮ ಗದಗಿಂತ್ರ ಲಕ್ಷ್ಮೇಶ್ವರಲ್ಲಿ ಸೋಮೇಶ್ವರ ದೇವಸ್ಥಾನ ಅಂತ ಇದೆ. ಅದು ದರ್ಶನ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ಸೋಮೇಶ್ವರ ದೇವಸ್ಥಾನ ಹೇಗಿದೆ, ಅದ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ನಿಂದ ಹೇಳ್ತಾನೆ, ಮಿಸ್ ಮಾಡದೆ ನೋಡಿ. ಸ್ಟೇ ಟ್ಯೂನ್. ನಾನು ನೋಡ್ರಿ ಈಗ ಸೋಮೇಶ್ವರ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀನಿ. ನಮ್ಮ ಗದಗಿದ್ದು ಜಿಮ್ಸ್ ಕಾಲೇಜು ಇದನ್ನು ದಾಟಿದ್ದೀನಿ. ಲಕ್ಷ್ಮೇಶ್ವರ ರೋಡ್ ಹಿಡಿದು ಸ್ಟ್ರೇಟ್ ಆಗಿ ಹೋಗ್ತಾ ಇದ್ದೀನಿ ರೀ. ಸೀದಾ ಒಂದೇ ರಸ್ತೆ ಇದೆ. ಲಕ್ಷ್ಮೇಶ್ವರ ನೋಡ್ರಿ ಎಲ್ಲೈತಪ್ಪ ಅಂದ್ರೆ ನಮ್ಮ ಗದಗಿಂತ 35 ಕಿಲೋಮೀಟ್ರ್ ದೂರ ಐತ್ರಿ. ನೀವು ಹುಬ್ಬಳ್ಳಿಯಾಗಿಂತ ಬರಕ್ಕೆ ಕುಂತೀರಂದ್ರೆ ಹುಬ್ಬಳ್ಳಿಲಿಂತ 55 ಕಿಲೋಮೀಟ್ರ್ ದೂರ ಆಗ್ತೈತ್ರಿ. ಈಗ ನೋಡ್ರಿ, ನಾನು ಇಲ್ಲೇ ಲಕ್ಷ್ಮೇಶ್ವರ ಮುಟ್ಟಿದ್ದೀನಿ. ಲಕ್ಷ್ಮೇಶ್ವರ ಸಿಟಿ ಒಳಗೆ ಆಲ್ರೆಡಿ ಎಂಟರ್ ಆಗಿದ್ದೀನಿ. ಇದು ಗುಡಿ ಎಲ್ಲೈತಪ್ಪ ಅಂದ್ರೆ ಬಸ್ ಸ್ಟ್ಯಾಂಡ್ ಏನೈತೆ ನೋಡ್ರಿ ಲಕ್ಷ್ಮೇಶ್ವರದ್ದು, ಅದನ್ನು ದಾಟ್ಕೊಂಡು ಸ್ವಲ್ಪ ಮುಂದೆ ಹೋಗ್ರಿ. ಅಲ್ಲಿಂದ ಒಂದು ರೈಟ್ ತೊಗೊರಿ. ರೈಟ್ ತೊಗೊಂಡು ಪೂರ್ತಿ ಒಳಗೆ ಹೋಗ್ಬಿಟ್ರೆ ಸೀದಾ ನೋಡ್ರಿ, ಈಗೆಲ್ಲ ನೀವು ಸೀದಾ ಹೋಗ್ಬಿಟ್ರೆ ಗುಡಿಗೆ ಮುಟ್ಟಿಬಿಡ್ತೀರಿ. ಈ ರೀತಿ ನೀವು ಇಲ್ಲಿ ಗುಡಿ ಮಠ ಮುಟ್ಬೋದು. ಬಸ್ ಸ್ಟ್ಯಾಂಡ್ ಕಡೆ ಹೋದ್ರೆ ನೀವು ಯಾರಿಗಾರ ಕೇಳಿದ್ರೆ ಅವ್ರು ತಿಳಿಸ್ಕೊಟ್ಟು ಬಿಡ್ತಾರೆ ರೀ, ಇಲ್ಲೇ ಐತೆ ನೋಡ್ರಿ ಅವ್ರು ಅಂತ. ಇದು ನೋಡ್ರಿ, ಇದು ಎಂಟ್ರೆನ್ಸ್ ರೀ, ಸೋಮೇಶ್ವರ ದೇವಸ್ಥಾನದ ಮೇನ್ ಎಂಟ್ರೆನ್ಸ್. ನಿಮ್ಮ ಗಾಡಿ ಇದ್ರೆ ಇಲ್ಲಿ ಹಚ್ಬೋದು. ಮುಂದೆ ನೋಡ್ರಿ ಈ ರೀತಿ ಇದೆ. ಇದು ಬರ್ರಿ, ಈಗ ನಾವು ಒಳಗೆ ಹೋಗೋಣ. ಇದು ಬರೀ ಇಷ್ಟು ಎಂಟ್ರೆನ್ಸ್ ಐತೆ ನೋಡ್ರಿ. ಅಲ್ಲಿ ನಿಮ್ಗೆ ತೋರಿಸಿದ್ದೆಲ್ಲ ಅಲ್ಲಿಂದ ಹಿಡಿದು ಮತ್ತು ಅಲ್ಲೊಂದು ಎಂಟ್ರೆನ್ಸ್ ಐತೆ ನೋಡ್ರಿ. ಅಲ್ಲಿ ಮಟ್ಟ ಹಿಂಗೆ ಅಡ್ಡಾಡ್ಕೊಂತ ಹೋಗ್ಬೇಕು. ಮತ್ತು ಅಲ್ಲಿ ನೀವು ಶೂಸ್ ಗೀಸ್ ಏನಾರ ಹಾಕ್ಕೊಂಬಂದಿರಂದ್ರೆ, ಚಪ್ಪಲಿ ಹಾಕ್ಕೊಂಬಂದಿರಂದ್ರೆ ಅಲ್ಲಿ ನೀವು ಬಿಟ್ಟು ಒಳಗಡೆ ಹೋಗ್ಬೇಕಾಗ್ತೈತ್ರಿ. ಈ ಗುಡಿ ಬಾಜುದಾಗ ಈ ಕಡೆ ಗೌರ್ಮೆಂಟದು ಶಾಲೆ ಅದಾವ್ರಿ, ಮತ್ತು ಈ ಕಡೆ ಎಲ್ಲ ಮನೆಗಿನಿ ಅದಾವ್ರಿ ಎಲ್ಲ. ಇದು ಈಗ 2ನೇ ಎಂಟ್ರೆನ್ಸ್ ರೀ. ಇದು ಈಗ ಇಲ್ಲಿಂದ ನೋಡ್ರಿ ಈ ರೀತಿ ನೀವು ಒಳಗೆ ಬರ್ಬೋದು. ಒಳಗೆ ಬಂದು ಅಲ್ಲೇನು ಮುಂದೆ ಕಾಣತ್ತೈತೆ ನೋಡ್ರಿ, ಅದು ಮೇನ್ ಗುಡಿ ಅದು. ಈಗ ನಾನು ಸೋಮೇಶ್ವರ ದೇವಸ್ಥಾನದ ಬಗ್ಗೆ ಹೇಳ್ಬೇಕಂತಂದ್ರೆ ನೋಡ್ರಿ, ಈ ದೇವಸ್ಥಾನ ಯಾವಾಗ ಕಟ್ಟಿದಾರಪ್ಪ ಅಂದ್ರೆ 11ನೇ ಶತಮಾನ 11th ಸೆಂಚುರಿದಾಗ ಚಾಲುಕ್ಯ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ನಾಗ ಈ ದೇವಸ್ಥಾನವನ್ನು ಕಟ್ಟಲಾಗೈತಿ. ಇಲ್ಲಿ ನೋಡ್ರಿ ದೇವಸ್ಥಾನದ ಬಗ್ಗೆ ಎಲ್ಲ ಇಲ್ಲಿ ಮಾಹಿತಿ ನೀಡಿದ್ದಾರೆ. ಮತ್ತು ಇಲ್ಲಿ ಗುಡಿಗೆ ಬರಬೇಕಾದ್ರೆ ಡ್ರೆಸ್ ಕೋಡ್ ಬೋರ್ಡ್ ಐತೆ ನೋಡ್ರಿ. ಎಂಥ ಡ್ರೆಸ್ ಹಾಕೊಂಬರ್ಬೇಕು, ಯಾವ್ದು ಹಾಕೊಂಬರ್ಬೇಡ ಅಂತ ಡ್ರೆಸ್ ಕೋಡ್ ಇದೆ. ಅದನ್ನೆಲ್ಲ ನೀವು ಪಾಲನೆ ಮಾಡ್ಬೇಕಂತ ಇಂಥ ಅರ್ಬಿ ಹಾಕೊಂಬಂದ್ರೆ ದೇವಸ್ಥಾನ ಒಳಗಡೆ ಎಂಟ್ರಿ ಕೊಡಂಗಿಲ್ರಿ. ಬರ್ರಿ, ಈಗ ಒಳಗಡೆ ಹೋಗಿ ನಮಸ್ಕಾರ ಮಾಡಿ ಬರೋಣ. ಇದೇ ನೋಡ್ರಿ ದೇವರ ವಿಗ್ರಹ. ಏನು ಸೋಮೇಶ್ವರ ದೇವಸ್ಥಾನ ಒಳಗಡೆ ಇದೆ ನೋಡ್ರಿ, ಇದೇ ಆ ವಿಗ್ರಹ. ಭಟ್ರು ಕುಂತಿದ್ರು, ಭಟ್ರ ಜೊತೆಗೇ ಕೆಲವೊಂದಿಷ್ಟು ನಿಮಿಷ ಮಾತಾಡಿದ್ವಿ. ನಮಸ್ಕಾರ ಮಾಡಿ ಮತ್ತು ಈ ಕಡೆ ಬೇರೆ ಗೇಟ್ಲಿಂದ ಹೊರಗೆ ಹೊಂಟಿವ್ರಿ ನಾವು. ಸೋಮೇಶ್ವರ ದೇವಸ್ಥಾನ ನೋಡ್ರಿ ಏನಿದೆ, ಇದ್ರಾಗ ಟೋಟಲು 3 ಮೇನ್ ಎಂಟ್ರೆನ್ಸ್ ಅದಾವ್ರಿ. ಮೂರು ದ್ವಾರ ಇದೆ ಒಳಗಡೆ ಬರಲಿಕ್ಕೆ ನಿಮ್ಗೆ. ಮತ್ತು ಒಂದು ದೊಡ್ಡ ಹೈ ವಾಲ್ ಕಾಂಪೌಂಡ್ ಕಟ್ಟ್ಯಾರ್ರಿ. ಇದು ಗುಡಿ ಏನಿದೆ ನೋಡ್ರಿ, 3 ಭಾಗದಾಗ ವಿಭಜನೆ ಇದೆ. ಒಂದನೇಕಿದ್ದು ಮುಖಮಂಟಪ ಅಂದ್ರೆ ಎಂಟ್ರೆನ್ಸ್ ನೀವು ನೋಡಿದ್ರಲ್ಲ ಅದು. ಅದಾದಮೇಲೆ ಅರ್ಧ ಮಂಟಪ, ಹಾಫ್ ವೇ ಹಾಲ್ ಅಂತ. ಅದಾದಮೇಲೆ ನವಗ್ರಹ ಮತ್ತು ಗರ್ಭಗೃಹ, ಏನಾಗ ನಾನು ನಿಮ್ಗೆ ತೋರಿಸಿದ್ದಿಲ್ಲ ಅದು ರೀ. ಮತ್ತು ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂದ್ರೆ, ಅಲ್ಲೇ ನಾನು ನಿಮ್ಗೆ ವಿಗ್ರಹ ಏನು ತೋರಿಸಿದ್ ನೋಡ್ರಿ, ಅಲ್ಲಿ ಏನಾಗೈತಪ್ಪ ಅಂದ್ರೆ ಶಿವ ಮತ್ತು ಪಾರ್ವತಿ ಒಂದು ನಂದಿ ಮೇಲೆ ಕುಂತಹ ಇಲ್ಲಿ ಬಹಳ ಅದ್ಭುತವಾದ ವಿಗ್ರಹ ಇದೆ. ಬಹಳ ಸುಂದರವಾದ ವಿಗ್ರಹ ಇದೆ. ನಾನು ನಿಮಗೆ ಹಿಂದ್ಗಡೆ ತೋರಿಸಿದೆ.
ಅದು ವಿಶೇಷತೆ ರೀ ಈ ಗುಡಿದ್ದು ವಿಗ್ರಹದ್ದು. ಅಂದ್ರೆ ನಂದಿ ಮೇಲೆ ಕುಂತಹ ಶಿವ ಮತ್ತು ಪಾರ್ವತಿ ಇದೇ ದೇವಸ್ಥಾನದಾಗ ಐತ್ರಿ ಈ ರೀತಿ ವಿಗ್ರಹ. ಮತ್ತು ಈ ಗುಡಿ ಏನೈತೆ ನೋಡ್ರಿ, ಇದ್ರ ಸುತ್ತಾರದ ಸಣ್ಣ ಸಣ್ಣ ವಿಗ್ರಹ ಅದಾವ್ರಿ ಶಿವದು. ಮತ್ತು ಈ ಗುಡಿ ಪಕ್ಕನೇ ಒಂದು ದೊಡ್ಡ ಹಾಲ್ ಇದೆ ರೀ. ಅಲ್ಲಿ ಭಕ್ತಾದಿ ಬಂದರೆ ಕುಂದಿರ್ಲಿಕ್ಕೆ, ರೆಸ್ಟ್ ಮಾಡಲಿಕ್ಕೆ ಒಂದು ಹಾಲ್ ಆವಾಗಿನ ಕಾಲನಾಗ ಕಟ್ಟ್ಯಾರ್ರಿ. ಸೊ ನೋಡ್ಬೋದು ಇದೆಲ್ಲ ವಿಗ್ರಹ ಅದಾವ್ರಿ ಇಲ್ಲೆಲ್ಲ ಬಹಳ ಅದ್ಭುತ ರೀತಿಯಾಗಿ ಕೆತ್ತನೆಯನ್ನು ಮಾಡಿದ್ದಾರೆ. ಸೊ ಇದು ಗುಡಿ ಏನೈತೆ ನೋಡ್ರಿ, ಈ ಗುಡಿ ಹಿಂದ್ಗಡೆನ ಒಂದು ಕಲ್ಯಾಣಿ ಅಂತ ಇದೆ. ಕಲ್ಯಾಣಿ ಅಂದ್ರೆ ನೀರು ಜಮಾ ಆಗೋ ಅಂಥ ಸ್ಥಳ ಕಲ್ಯಾಣಿ ಅಂತ ಇದೆ ರೀ. ಅದು ಗುಡಿಗೆ ನೀರಿನ ಅವಶ್ಯಕತೆ ಇದ್ರೆ ಅದಕ್ಕೆ ಕಲ್ಯಾಣಿಯನ್ನು ಮಾಡಿರ್ತಿದ್ರಿ. ಆದ್ರೆ ನಾವು ಹೋದಾಗ ಅದು ಬಂದಿತ್ತು, ಲಾಕ್ ಮಾಡಿದ್ರು. ಅದರ ಸಂಬಂಧ ಅದನ್ನು ನಾನು ಅಲ್ಲಿ ನೋಡ್ಲಿಕ್ಕೆ ಆಗಲಿಲ್ಲ. ಮತ್ತು ಈ ಗುಡಿ ಈಗ ನೀವು ಎಷ್ಟು ಕ್ಲೀನು ನೀಟಾಗಿ ನೋಡಾವಂತೀರಿ ನೋಡ್ರಿ. ಮೊದಲು ಈ ಗುಡಿದು ಸ್ಥಿತಿ ಆ ರೀತಿ ಇರಲಿಲ್ಲ, ಇದ್ರ ಮೇಂಟೆನೆನ್ಸ್ ಎಲ್ಲ ಬರಾಬರಿ ಇದ್ದಿದ್ದಿಲ್ಲ. ಸೊ ಈ ಗುಡಿಯನ್ನು ಮತ್ತೆ ರೀಸ್ಟೋರ್ ಮಾಡಿದಾರ್ರಿ. ಮತ್ತು ಇದರ ರೀಸ್ಟೋರ್ ಯಾವಾಗ ಮಾಡ್ಯಾರಪ್ಪ ಅಂದ್ರೆ 2012ಲಿಂದ 2015 ಇದರ ರಿಸ್ಟೋರೇಷನ್ ಮಾಡಿರಲಾಗಿದೆ. ಮತ್ತು ಇದಕ್ಕೆ ರಿಸ್ಟೋರೇಷನ್ಗೆ ಫಂಡ್ ಯಾರು ಮಾಡಿದ್ರಪ್ಪ ಅಂದ್ರೆ ಇನ್ಫೋಸಿಸ್ ಸಂಸ್ಥೆಯವರು ಫಂಡ್ ಮಾಡಿದ್ರಿ. ಎಷ್ಟಪ್ಪ ಅಂದ್ರೆ 4.5 ಕೋಟಿ ರೂಪಾಯಿ ಇದಕ್ಕೆ ಫಂಡ್ ಮಾಡ್ಯಾರ ಇನ್ಫೋಸಿಸ್ ಅವರು. ಮತ್ತು ಇದನ್ನು ಸೂಪರ್ವಿಷನ್ ಮಾಡಿದ್ದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು. ಇಲ್ಲಿ ನೋಡ್ರಿ, ಇಲ್ಲಿ ಸುತ್ತಾರದ ನಿಮ್ಗೆ ಬಹಳ ಅದ್ಭುತವಾಗಿ ಕೆತ್ತನೆ ಅಲ್ಲೂ ನೋಡಕ್ಕೆ ಸಿಗ್ತೈತ್ರಿ. ಸೊ ಸ್ವಲ್ಪ ಟೈಮ್ ಕೊಟ್ಟು ಅಲ್ಲಿ ನಿಂತ್ಕೊಂಡು ನೀವು ನೋಡ್ಬೇಕಂದ್ರೆ ನೋಡ್ಬೋದು. ಮತ್ತು ನೀವೇನಾದ್ರು ಫೋಟೋ ಗೀಟೋ ತೊಗೋಬೇಕಂದ್ರೆ ತೊಗೋಬೋದು. ಬಹಳ ಒಳ್ಳೆಯ ಲೊಕೇಶನ್ ಇದೆ. ಮತ್ತು ಇಲ್ಲಿ ಬಂದ್ರೆ ಮನಸ್ಸು ಕೂಡ ಒಂದು ರೀತಿ ಸಮಾಧಾನ, ನೆಮ್ಮದಿ ಹೆಂಗೆ ಅನ್ಸುತ್ತೆ ರೀ. ಸೊ ಅಲ್ಲಿ ನೋಡ್ರಿ, ಇಲ್ಲಿ ಶಿವದ್ದು ರಂಗೋಲಿ ಹಾಕಿದ್ರು, ಅದನ್ನು ಕೂಡ ನಾನು ಚಿತ್ರೀಕರಣ ಮಾಡಿದ್ದೀನಿ ಇಲ್ಲೇ. ಮತ್ತು ಈ ಗುಡಿ ಒಳಗೆ ಬರಲಿಕ್ಕೆ ಯಾವುದೇ ರೀತಿ ಎಂಟ್ರಿ ಫೀಸ್ ಇಲ್ಲರಿ, ಫ್ರೀ ಎಂಟ್ರಿ ಆಗಿದೆ. ಆದ್ರೆ ಬರೋ ಮುಂದೆ ಅರ್ಬಿ ನಾನು ನಿಮಗೇನು ಹೇಳಿದೆ, ಬಟ್ಟೆ ಸ್ವಲ್ಪ ನೋಡಿ ಟ್ರೆಡಿಷ್ನಲ್ ಆಗಿ ಹಾಕ್ಕೊಂಬನ್ನಿ, ಅಂತ ಹಾಕ್ಕೊಂಬರ್ಬೇಡ್ರಿ, ಇಲ್ಲ ಗುಡಿ ಒಳಗೆ ಎಂಟ್ರೆನ್ಸ್ ಕೊಡೋಂಗಿಲ್ಲ. ಮತ್ತು ಈ ಗುಡಿದು ಟೈಮಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ಇದು 9:30ಲಿಂದ ಮಧ್ಯಾಹ್ನ 1:30 ಮಟ ಇರ್ತೈತಿ. ಮತ್ತು ಸಾಯಂಕಾಲ 4:30ಲಿಂದ 7:30 ಮಟ ಇರ್ತೈತೆ ರೀ. ಮತ್ತು ವಿಶೇಷ ದಿನ ವಿಶೇಷ ಪೂಜೆ ಇರ್ಬೋದು, ಅದ್ರ ಬಗ್ಗೆ ನನಗಷ್ಟು ಮಾಹಿತಿ ಇಲ್ಲ. ಸೊ ಸುತ್ತಾರದನ್ನು ಕೂಡ ಸಣ್ಣ ಸಣ್ಣ ಬಹಳಷ್ಟು ಗುಡಿ ಅದಾವ್ರಿ. ಸೊ ಈಗ ನೀವು ನೋಡ್ಬೋದು, ನಾ ಈ ಗುಡಿಗೆ ಹೋಗ್ತಾ ಇದ್ದೀನಲ್ಲ. ಸೊ ಬಹಳ ಅದ್ಭುತವಾಗಿದೆ ರೀ ಇದು ಗುಡಿ. ಬಹಳ ಹಳೆಯ ಗುಡಿ ಅಲ್ರಿ ಇದು, ಬಹಳ ಅದ್ಭುತ ರೀತಿಯಿಂದ ಕಟ್ಟಿದ್ದಾರೆ. ಸೊ ಈಗ ಅದ್ರ ಮೇಂಟೆನೆನ್ಸ್ ಕೂಡ ಅದೇ ರೀತಿ ಮಾಡ್ತಾ ಇದ್ದಾರೆ. ಬಹಳ ಸ್ವಚ್ಛವಾಗಿ ಇಟ್ಟಿದ್ದಾರೆ, ಭಾಳ ಸ್ವಚ್ಛಾಗಿ ಇಟ್ಟಿದ್ರಿ. ನಾವು ಹೋದಾಗ ಸ್ವಲ್ಪ ಜಟಿ ಮಳೆ ಕೂಡ ಹತ್ತಿತ್ತು. ಆವಾಗ ಇನ್ನಿಟ್ಟು ಅದರದ್ದು ಸುಂದರತೆ ಏನೈತೆ ನೋಡ್ರಿ, ಅದು ಇನ್ನಿಟ್ಟು ಜಾಸ್ತಿ ಆಗಿಬಿಟ್ಟಿತ್ತು. ಸೊ ಮೊದಲು ನೋಡ್ರಿ, ಲಕ್ಷ್ಮೇಶ್ವರ ಏನಿದೆ ಇದಕ್ಕೆ ಪುಲಿಗಿರಿ ಅಂತ ಅಂತಿದ್ರಂತ್ರಿ. ಸೊ ಈ ಗುಡಿ ಕಟ್ಟಾದಮೇಲೆ ಈ ಸಿಟಿಗೆ ಲಕ್ಷ್ಮೇಶ್ವರ ಅಂತ ಹೆಸರು ಬಿತ್ತಂತೆ. ಈ ಸಿಟಿಗೆ ಲಕ್ಷ್ಮೇಶ್ವರ ಹೆಸರು ಬಿತ್ತಂತ್ರಿ. ಸೊ ಈಗ ನೋಡ್ರಿ, ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಈ ರೀತಿ ನಾವೆಲ್ಲ ಇವತ್ತಿನ ವಿಸಿಟು ಮುಗಿದಿದೆ. ಸೊ ಇದು ಎಂಟರ್ ಮಾಡಿದ್ವಲ್ಲ ಅದೇ ಗೇಟ್ಲಿಂದ ನಾವೀಗ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಗುಡಿ ಮಾತ್ರ ಬಹಳ ಒಳ್ಳೆ ರೀತಿಯಿಂದ ಸ್ವಚ್ಛವಾಗಿ ಇಟ್ಟಾರ್ರಿ. ಸೊ ನೀವು ಕೂಡ ಇಲ್ಲಿ ಬಂದರೆ ಈ ಗುಡಿದು ದರ್ಶನ ಮಾಡೋದು ಮರೆಯೋಕ್ಕೆ ಹೋಗ್ಬೇಡ್ರಿ. ಅದೇ ಸೋಮೇಶ್ವರ ದೇವದ್ದು ಆಶೀರ್ವಾದ ತೊಗೊಳೋದು ಮರೆಯೋಕ್ಕೆ ಹೋಗ್ಬೇಡ್ರಿ. ಸೊ ಅನ್ಕೊತೀನಿ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರಬೇಕು. ಸೊ ಇವತ್ತಿನ ವಿಡಿಯೋದಾಗ ನಾವು ನೋಡಿದ್ದೀವಿ ಲಕ್ಷ್ಮೇಶ್ವರದಾಗ ಇರೋ ಸೋಮೇಶ್ವರ ಟೆಂಪಲ್ಸ್, ಏನೋ ಸೋಮೇಶ್ವರ ದೇವಸ್ಥಾನ ಬಗ್ಗೆ ಎಲ್ಲ ಮಾಹಿತಿ ನಾನು ನಿಮಗೆ ವಿಡಿಯೋದಾಗ ತಿಳಿಸಿದ್ದೀನಿ. ಸೊ ನೀವು ಮುಂದೆ ಕೂಡ ಇದೇ ರೀತಿ ಚಲೋ ಬ್ಲಾಗ್ಸ್ ನೋಡ್ಬೇಕಂದ್ರೆ ಚಾನಲ್ ಒಂದು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸಿಗೋಣ ಒಂದು ಹೊಸ ವಿಡಿಯೋದಾಗ ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.